ಹಿಡಿದ ಈ ಕಡಗದಿಂದ ಹಿಡಿದ ಈ ಕಡಗದಿಂದ ನನ್ನ ತಲೆಯನ್ನೇ ಕಡಿದು ನನ್ನ ನನ್ನ ತೋಳ್ಬಲವನ್ನು ಪ್ರದರ್ಶನ ಮಾಡೋದಕ್ಕೆ ಯುದ್ಧ ಕ್ಷೇತ್ರಕ್ಕೆ ಹೊರಟವ ನಾನಲ್ಲ. ಅಥವಾ ನಾನು ಕಾಣಿಸಬೇಕೆಂಬ ಉದ್ದೇಶದ ಸ್ವತಃ ನನ್ನ ಪಾಲಿಗಿಲ್ಲ ತಾಯಿ. ಪಾಂಡವರಿಗೆ ಬಂದೊದಗಿದ ಸಂದಿಗ್ಧತೆಯನ್ನು ಅರ್ಥ ಮಾಡಿಕೊಂಡು ಚಂದ್ರವಂಶದ ವಂಶವಲ್ಲೇರಿಯಾಗಿ ಹೋಗದರಿಯಾಗಿ ಹೊರಟವ ನಾನು. ನಿಮ್ಮ ತಲೆ ಕಳೆದು ನಾನು ರಣಕ್ಷೇತ್ರಕ್ಕೆ ಹೋಗ್ಬೇಕೇನಮ್ಮ. ಅಮ್ಮ, ನಮ್ಮಲ್ಲಿ ಹುಟ್ಟಿಕೊಂಡ ಸಮಸ್ಯೆ ಪರಿಹಾರಕ್ಕೆ ನಮ್ಮ ತಲೆ ಕಳೆದುಕೊಳ್ಳುವುದಾದ್ರೆ ಈ ಕುರುಕ್ಷೇತ್ರ ಯುದ್ಧವೇ ಆಗ್ತಾ ಇರಲಿಲ್ಲ. ತಾಯಿ ತಾಯಿಯನ್ನು ಕಡಿದಕ್ಕೆ ನಾನೇನು ಭಾಗವರಾಮನಲ್ಲ. ಆ ಮಹಿಮಾನ್ವಿತರು ತಾಯಿಯ ತಾಯಿ ಕಡಿದು ಮುದುಕಿಸಿದ್ರಮ್ಮ. ನನಗಾ ಶಕ್ತಿ ಇಲ್ಲಮ್ಮ. ನನ್ನ ವೀರವಾಣಿಯನ್ನು ಕೇಳಿ ಹರಸಿ ಕೊಳ್ಳಬೇಕಾದಂತ ನೀವು ಅಭಿಮನ್ಯುವಿನ ತಡೆವರೇ ತಾಯಿ. ಹೋಗುವಾಗ ವೀರನಂದನಿ ಕಾದೆ ನಾಮದಾದ ಅವಮಾನಕ್ಕೆ ತಕ್ಕ ಪ್ರತಿಕಾರವನ್ನು ಹೆಸರು ಎಂಬುದಾಗಿ ತರುವುದನ್ನು ಬಿಟ್ಟು ಅಭಿಮನ್ಯುವಿನ ತಡೆವರೇ ತಾಯಿ. ಧರ್ಮಗಳ ಸಂಘರ್ಷಕ್ಕೆ ಧರ್ಮರಾಜಂತದ ಹೋರಾಟರು ಸತ್ತರ ವೀರ ಸ್ವರ್ಗವನ್ನು ಪಡೆಯುವುದಾಗಿ ತೋರಿಸುವುದನ್ನು ಬಿಟ್ಟು ತಡೆವರೇ ತಾಯಿ. ನೀವ್ಯಾವ ನಿಮ್ಮ ಯೋಗ್ಯತೆ ಏನೆಂದು ಮಗನಾಗಿ ನಾನು ಹೇಳಬೇಕಾದ ಅನಿವಾರ್ಯತೆ ಇವತ್ತು ಬರಲಿಲ್ಲ. ಚಂದ್ರವಂಶದ ಸೊಸೆ, ಯದುವಂಶದ ಕುಡಿ, ಪರರಾಮನ ತಂದೆ ಆಗ ಹೋಗುಗಳನ್ನು ಮೊದಲೇ ಆಲೋಚನೆ ಮಾಡುವ ಭಗವಾನ್ ಶ್ರೀಕೃಷ್ಣನ ಮತ್ತು ಎಲ್ಲವನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಇದ್ದ ಪಾತಿವ್ರತ ಶಿರೋಮಣಿ. ನೀವು ಈ ರೀತಿ ಹೇಳ್ತೀರಂತಾದ್ರೆ ಜನಸಾಮಾನ್ಯರ ನಾಡಿನ ಗತಿಯೇನಮ್ಮ. ಅಮ್ಮ, ಆಗುತ್ತಿರುವ ವರ್ತಮಾನವನ್ನು ಒಮ್ಮೆ ಗ್ರಹಿಸಿದ್ರ ನೋಡಿಯಲ್ಲಿ ಯುದ್ಧ ಕ್ಷೇತ್ರಕ್ಕೆ ಹೋದಂತ ವೀರ ಯೋಧ ಸಾವನ್ನು ಒಪ್ಪಿಕೊಂಡಿದ್ದಾನೆ, ಮೆಚ್ಚಿಕೊಂಡಿದ್ದಾನೆ, ಸತ್ತಿದ್ದಾನೆ. ಅದನ್ನು ಅರಿತಂತ ಅವನ ತಂದೆಯ ಕೂಗು ನಿಮ್ಮ ಕಿವಿಗೆ ಕೇಳಿಸ್ತದಲ್ವೇ ನಮ್ಮ. ತಂದೆಯ ಹೆಣ ಎನ್ನುವುದು ಮಗನ ಹೆಗಲ ಮೇಲೆ ಹೋಗಬೇಕು. ದುರ್ದೈವಿ ತಂದೆ ಮಗನ ಹೆಣ ಹೊರುವ ಪರಿಸ್ಥಿತಿ ಅವನಿಗೆ ಬಂದೊದಗಿತ್ತು. ಯಾಕಾಗಿ ಭವ್ಯ ಭಾರತದ ಕನಸನ್ನು ಕಂಡದಕ್ಕಾಗಿ ಆತ ಬಲಿಪಶುವಾದ ಬೆಸೆಯಿಂದಾಗಿ ಭಾರತಾಂಬೆಯು ತಾರಕಾದೆ ಆಗುವಾಗ ಸತ್ತಿದ್ದಾನೆ. ಅವನಿಗೆ ಅವನ ಲಾಭ ಇಲ್ಲ ತಾಯಿ. ಪ್ರಯೋಜನ ಪಡೆದವರು ನಾವು ಚಂದ್ರವಂಶದವರು. ನೋಡಲಿ, ಮೊಮ್ಮಗನನ್ನು ಕಳೆದುಕೊಂಡ ಅಜ್ಜನ ಕೂಗು ಕಣ್ಣೀರು ಯಾರಿಗೂ ಕಾಣಿಸುವುದಿಲ್ಲ ತಾಯಿ. ಊರುಗೋಲಿ ಆಗಿದ್ದವ ಮೊಮ್ಮಗ ನಡೆಯಬೇಕಾದ ಊರುಗೋಲೆ ಮುರಿದು ಹೋದ ಮೇಲೆ ಆತ ಎಷ್ಟು ದಿನ ಬದುಕುತ್ತಾರೆ? ಹೊತ್ತಿಗೆ ಸರಿಯಾಗಿ ಒಂದು ತುತ್ತು
ನೋಡಮ್ಮ, ಮದುವೆಯಾಗಿ ಬೆರಳಿಕೆ ದಿನಗಳು ಮಾತ್ರ ಕಳೆದಿದೆ ತಾಯಿ. ನಾಡ ಸೇವೆಗೆ ಹೋದಂತ ವೀರ ಯೋಧ ಸತ್ತು ಹೋಗಿದ್ದಾನೆ. ನಾಳೆ ಅವನಿಗೆ ಹುಟ್ಟಿದ ಮಗು ಅಪ್ಪ ಎಂದು ಕೇಳಿದರೆ ಆ ತಾಯಿ ಯಾವ ಉತ್ತರ ಕೊಡಬೇಕು? ದೇಶ ಸೇವೆಗಾಗಿ ನಿನ್ನ ಅಪ್ಪ ಪ್ರಾಣ ತ್ಯಾಗ ಮಾಡಿದ್ದಾನೋ ಅಥವಾ ಪಾಂಡವರ ಉದ್ಧಾರಕ್ಕಾಗಿ ಅವ ಸತ್ತಿದ್ದಾನೆ ಹೇಳಬೇಕ? ನೋವೇನು ಗೊತ್ತೇನಮ್ಮ, ಸಂಬಂಧ ಇಲ್ಲದೆ ಸಾವಿರ ವೀರ ಯೋಧರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಚಂದ್ರವಂಶದಿಂದ ನಮ್ಮ ಮನೆಯಿಂದ ಒಬ್ಬ ಮಕ್ಕಳು ಸಾಯಲಿಲ್ಲ ಅಲ್ವ ಇದುವರೆಗೆ. ಕಂಡವರ ಮಕ್ಕಳನ್ನು ಕೊಂದಾದರೂ ನಾವು ರಾಜ್ಯಭಾರ ಮಾಡಬೇಕು. ಮುಂದೆ ಆಸ್ತಿನಿಯ ರಾಜ್ಯಭಾರ ಮಾಡಬೇಕಲ್ವಾ? ಈ ಸ್ವಾರ್ಥ ಯಾರಿಗೂ ಬೇಡಮ್ಮ. ಪ್ರಚೋದನಕಾರಿ ಭಾಷಣ ಮಾಡಿ ಕಂಡವರ ಮಕ್ಕಳ ತೆಗೆಯುವ ಬದಲು ಭಾಷಣ ಸಾರ್ಥಕತೆ ಆಗ್ತದೆ, ಆಡಿದ ಮಾತಿಗೆ ಸಾರ್ಥಕತೆವಾಗ್ತದೆ. ಕಂಡವರು ಕರತಾಡನೆ ಮಾತಾಡಿದಾಗ ನಾವು ಬಾಯಿಗೆ ಬಂದಾಗ ಮಾತಾಡೋದ ಪ್ರಯೋಜನ ಇಲ್ಲಮ್ಮ. ಅಭಿಮನ್ಯುನ ಬಲದ ಬಗ್ಗೆ ಸಂಶಯ ಬೇಡ ತಾಯೇ. ಪವರವಾದರೆ ಹರಣ ಒಂದೊಂದು ಜೋಡನೆಯ ವಾಸವನ ಸದವೆ ಜವನ ಜವನಿಸಿ ಪಕ್ಕದ ಉಳಿಸುವ ವಾದವಲ್ಲ. ಕೃಷ್ಣನು ಮುನಿದ ರಾಮನ ಹಣೆಯಲ್ಲಿ ಸತ್ಯ ಸಂಬಂಧಿತ ಮಗನ ಬಲದ ಬಗ್ಗೆ ಅಭಿಮಾನ ಹೇಳಮ್ಮ. ಮೊದಲಿನ ತಾಯಿಯೇ, ಒಮ್ಮೆ ಕೆತ್ತು ಬಂದಂತಾದರೆ ವಿಜಯೋತ್ಸವ ಆಚರಿಸುವ ಪೂರ್ವದಲ್ಲಿ ನನ್ನ ಉಸಿರಾದ ನಿಮ್ಮ ಮುಖವನ್ನು ಕಾಣ್ತೇನಮ್ಮ. ನಿಮ್ಮ ಮುಖವನ್ನು ಕಾಣ್ತೇನೆ. ನಿಮ್ಮ ಬೇಡಿಕೆಯಂತೆ ನಾನೆಲ್ಲಾದರೂ ಸತ್ತು ಹೋದಂತಾದರೆ ಹೆತ್ತವರೆಯಾದಂಥ ನಿಮ್ಮ ಮಗಳನ್ನು ಸೇರುವ ಸೌಭಾಗ್ಯ ನನಗೆ ಇಲ್ಲ ಅಂತಾದರೆ ಹೊತ್ತವರೆಯಾದಂಥ ಪುಣ್ಯ ತಾಯಿಯ ಮಡಿಯನ್ನು ಸೇರ್ತೇನಮ್ಮ. ಸುರಿವಗಂ